ಬೆಂಗಳೂರಿನ ಅರಮನೆ ರಸ್ತೆ ಅಗಲೀಕರಣ ವಿವಾದ. ಇದರಲ್ಲಿ ನಾವು ದ್ವೇಷ ಸಾಧಿಸೋದಕ್ಕೆ ಹೋಗಲ್ಲ. ಬೆಂಗಳೂರಿನ ಅರಮನೆ ರಸ್ತೆ ಅಗಲೀಕರಣದ ವಿವಾದ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಇದರಲ್ಲಿ ನಾವು ಯಾವುದೇ ದ್ವೇಷವನ್ನ ಸಾಧಿಸೋದಕ್ಕೆ ಹೋಗಲ್ಲ. ಜನರ ಒಳಿತಿಗಾಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ಜನರ ಹಿತದೃಷ್ಟಿಯಿಂದ ಕೆಲಸ ಕಾರ್ಯಗಳು ನಡೀತಾ ಇದೆ. 3014 ಕೋಟಿ ಅಂದ್ರೆ ಎಕರೆಗೆ 200 ಕೋಟಿ ಹೆಚ್ಚು. ಇಷ್ಟು ದೂರ ಬೆಂಗಳೂರಿನಲ್ಲಿ ಎಲ್ಲಿದೆ? ಇಷ್ಟು ದರ ಬೆಂಗಳೂರಿನಲ್ಲಿ ಎಲ್ಲಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಅರಮನೆ ಮೈದಾನದ ಜಾಗ ಬಳಸಿಕೊಳ್ಳಲು ಸುಗ್ರೀವಾಜ್ಞೆ ವಿಚಾರ, ಸುಗ್ರೀವಾಜ್ಞೆ ಹೊರಡಿಸುವ ಬಗ್ಗೆ ಸಂಪುಟ ನಿರ್ಣಯವನ್ನ ನಿನ್ನೆ ತೆಗೆದುಕೊಂಡಿದೆ. ಆದ್ರೆ ಸಂಪುಟದ ನಿರ್ಣಯಕ್ಕೆ ಪ್ರಮೋದಾದೇವಿಯವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ಕೊಟ್ರೆ ಏನಾಗ್ತದೆ, ಮುಂದಿನ ಅಭಿವೃದ್ಧಿಗೆ ತೊಂದರೆ ಆಗ್ತದೆ. ರಾಜ್ಯದ ಹಿತದೃಷ್ಟಿಯಿಂದ ನಾವು ಮಾಡಿರ್ತಕ್ಕಂಥದ್ದು ಇದು ಯಾರ ಮೇಲೂ ದ್ವೇಷದಿಂದ ಮಾಡಿರ್ತಕ್ಕಂಥ ಕಾನೂನಲ್ಲ. ಸುಪ್ರೀಂ ಕೋರ್ಟ್ ಏನಾರ ಮಾಡಲಿರಿ, ಈಗ 15 ಎಕರೆ 37 ಗುಂಟೆಗೆ 3,014 ಕೋಟಿ ಅಂತಂದ್ರೆ ಎಷ್ಟಾಯ್ತು? ಒಂದು ಎಕರೆಗೆ 200 ಚಿಲ್ಲರೆ ಕೋಟಿ ಆಯ್ತು. ಒಂದು ಎಕರೆಗೆ 200 ಚಿಲ್ಲರೆ ಕೋಟಿ ಬೆಂಗಳೂರಿನಲ್ಲಿ ಎಲ್ಲರೂ ಇದೆಯಾ? ಮತ್ತೆ ಇದು ಕೊಟ್ರೆ ಏನಾಗುತ್ತೆ? ಸರ್ಕಾರಕ್ಕೆ ಪರಿಣಾಮ ಏನಾಗುತ್ತೆ? ಒಂದು, ಜನರ ಮೇಲೆ ಏನು ಪರಿಣಾಮ ಬೀರ್ತದೆ? ಎರಡನೇದು, ಅಭಿವೃದ್ಧಿ ಮೇಲೆ ಏನು ಪರಿಣಾಮ ಬೀರ್ತದೆ? ಸೊ ಅದಕ್ಕೋಸ್ಕರ ಮಾಡ್ತಾ ಇದೀವಿ ಹೊರತು ದ್ವೇಷದಿಂದ ಅಲ್ಲ. ಟಿಡಿಆರ್ ಕೊಡಬಾರದು ಅಂತಲ್ಲ, ಟಿಡಿಆರ್ ಕೊಡ್ತೀವಿ ಅಂತ ಹೇಳಿದ್ರೆ ನಿಜ, ಬಟ್ ಈ ಪ್ರಮಾಣದಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಾ? ಅದಕ್ಕೆ ನಾವು ನೋಡಪ್ಪ, ವಿ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಪೇ ದಿ ಟಿಡಿಆರ್ ಟು ದಿಸ್ ಎಕ್ಸ್ಟೆಂಟ್. ಗೊತ್ತಾಯ್ತಾ? ಈಗ ನಾವು ಮಾಡ್ತಾ ಇರೋದೇನು? ರಸ್ತೆಗಲ್ವಾ ತಗೊಂಡಿರೋದು? ರಸ್ತೆ ಅಗಲೀಕರಣ ಮಾಡಕ್ಕೆ. ಯಾರಿಗೋಸ್ಕರ ಮಾಡ್ತಾ ಇರೋದು ರಸ್ತೆನ ಅಗಲೀಕರಣ? ಜನರಿಗೋಸ್ಕರ ಅಲ್ವಾ? ಮತ್ತೆ ಅದು ಸರ್ಕಾರದ ಮೇಲೆ ಭಾರ ಒಂದು ಎದ್ವಾ ಹಾಕಿದ್ರೆ, ಟಿಡಿಆರ್ ಮಾಡಿದ್ರೆ ಇದು ಭಾರ ಅಲ್ವಾ ಸರ್ಕಾರದ ಮೇಲೆ? ಸಾರ್ವಜನಿಕ ಕೆಲಸಕ್ಕೆ ಮಾಡಿರ್ತಕ್ಕಂಥದ್ದು. ನಾವು ಅದಕ್ಕೆ ಒಂದು ವೇಳೆ ನಾವೇನು ಇನ್ನೂ ಒಂದು ಏನು ಹೇಳಿದೀವಿ ಏನಂತಂದ್ರೆ, ಇದರಲ್ಲಿ ಆರ್ಡಿನೆನ್ಸ್ ನಲ್ಲಿ ಏನು ಹೇಳಿದ್ದೀವಿ ಅಂತಂದ್ರೆ, ಒಂದು ವೇಳೆ ನಿಮಗೆ ಟಿಡಿಆರ್ ನಾವು ಕೊಡಕ್ಕಾಗೋದಿಲ್ಲ, ಗೌರ್ಮೆಂಟ್ ಕೊಡಕ್ಕಾಗಲ್ಲ, ನಾವು ಅಪಾಂಡನ್ ಮಾಡ್ಬಿಡ್ತೀವಿ ಪ್ರಾಜೆಕ್ಟ್ನೇ ಅಂತಾಗಿ.